ಸಿರ್ಸಿ ನಗರದ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ಜನವರಿ 9ರ ಬೆಳಿಗ್ಗೆ 11 ಗಂಟೆಗೆ ಗುರುವಂದನಾ ಮತ್ತು ಅಭಿನಂದನಾ ಸಮಾರಂಭ ನಡೆಯಲಿದೆ ಎಂದು ಆರ್ಯ ಈಡಿಗ ನಾಮಧಾರಿ ಬಿಲ್ಲವ ಸಮಾಜ ಅಭಿವೃದ್ಧಿ ಸಂಘದ ವಿಭಾಗೀಯ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ತಿಳಿಸಿದರು. ಸಿರ್ಸಿ ನಗರದ ಹೋಟೆಲ್ ಸುಪ್ರಿಯಾ ಇಂಟರ್ನ್ಯಾಷನಲ್ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆರ್ಯ ಈಡಿಗ ನಾಮಧಾರಿ ಬಿಲ್ಲವ ಸಮಾಜ ಅಭಿವೃದ್ಧಿ ಸಂಘದ ವಿಭಾಗೀಯ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಅವರು ಗುರುವಂದನೆ ಹಾಗೂ ಅಭಿನಂದನಾ ಕಾರ್ಯಕ್ರಮದ ಮಾಹಿತಿ ನೀಡಿದರು. ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಇಡೀ ರಾಜ್ಯದಲ್ಲೇ ಮೊದಲ ಬಾರಿಗೆ ನಮ್ಮ ಶ್ರೀಗಳಿಗೆ ಜೂನ ಅಖಾಡದ ಮಹಾಮಂಡಲೇಶ್ವರ 1008 ಬಿರುದು ಬಂದಿದೆ. ಈ ಸಂಬಂಧ ಶ್ರೀಗಳನ್ನು ಗೌರವಿಸಲಾಗುವುದು. ನಾಮಧಾರಿ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಗುರುವಂದನಾ ಕಾರ್ಯಕ್ರಮ ಹಾಗೂ ನೂತನ ಟ್ರಸ್ಟಿಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಇದೇ ಬರುವ 9ನೇ ತಾರೀಕು ಶುಕ್ರವಾರ ಸಿರಸಿಯ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ನಾವು ಅದನ್ನು ಆಯೋಜಿಸಿದ್ದೇವೆ. ಇದು ಯಾಕೆ ವಿಶೇಷ ಅಂದರೆ ನಮ್ಮ ಗುರುಗಳು ಜುನಾ ಅಖಾಡದ ಮಹಾಮಂಡಲೇಶ್ವರರಾಗಿ ಅವರು ಆಯ್ಕೆಯಾಗಿರ್ತಾರೆ. ಇದು ರಾಷ್ಟ್ರ ಮಟ್ಟದಲ್ಲಿ ಈ ಥರ ಅಖಾಡಗಳಿಗೆ ಸ್ವಾಮಿಗಳನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ಅವರ ವಿದ್ವತ್ತು ಮತ್ತು ಅವರ ಧಾರ್ಮಿಕ ಸಾಧನೆಗಳನ್ನು ಗಮನಿಸಿ ಈ ಎಲ್ಲ ಅಖಾಡದ ಸ್ವಾಮಿಗಳು ಸೇರಿ ನಮ್ಮ ಕುಲಗುರುಗಳನ್ನು ಆಯ್ಕೆ ಮಾಡಿರುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆ. ದಕ್ಷಿಣ ಭಾರತದಲ್ಲಿ ಮೊದಲನೇ ಬಾರಿಗೆ ಮಹಾಮಂಡಲೇಶ್ವರರಾಗಿ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳು ಆಯ್ಕೆಯಾಗಿರ್ತಾರೆ. ಇದು ಒಂದು ವಿಶೇಷ. ಇನ್ನೊಂದೇನಂತಂದರೆ ಈಗಾಗಲೇ ನಮ್ಮ ಶಾಖಾ ಮಠ, ನಮ್ಮ ಕುಲ ಗುರುಗಳ ಮಠವಾದಂಥ, ನಮ್ಮ ಸಮಾಜದ ಮಠವಾದಂಥ ಶ್ರೀರಾಮ ಕ್ಷೇತ್ರ, ನಮ್ಮ ನಿತ್ಯಾನಂದ ನಗರ ಧರ್ಮಸ್ಥಳ, ಇದು ಈಗಾಗಲೇ ಕೇವಲ ನಮ್ಮ ಜಿಲ್ಲೆಗೆ ಅಷ್ಟೇ ಅಲ್ಲದೆ ಕಾಶಿ, ಅಯೋಧ್ಯ, ಹರಿದ್ವಾರ, ತಿರುಪತಿ, ಶಬರಿಮಲೆ ಜೊತೆಗೆ ಕುವೈತ್ ಮತ್ತು ಬೆಹರಿನ್ ಈ ಥರ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬೇರೆ ಬೇರೆ ದೇಶಗಳಲ್ಲೂ ಕೂಡ ನಮ್ಮ ಶಾಖಾ ಮಠವನ್ನು ಹೊಂದಿದೆ. ಎಲ್ಲ ಶಾಖಾ ಮಠದ ಈಗ ಪರಮಪೂಜ್ಯ ಸದ್ಗುರು 1008 ಮಹಾಮಂಡಲೇಶ್ವರ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳ ಅವರ ಪೀಠಾಧ್ಯಕ್ಷರಾದ ಮೇಲೆ, ಪೀಠಾಧಿಪತಿಗಳಾದ ಮೇಲೆ ಈ ಎಲ್ಲ ಬೆಳವಣಿಗೆಗಳು ಆಗಿರುವಂಥದ್ದು ತಮ್ಮ ಸಾರ್ವಜನಿಕ. ಈ ಸಂದರ್ಭದಲ್ಲಿ ಆರ್ಜಿ ನಾಯ್ಕ್, ಗಣಪತಿ ನಾಯ್ಕ್, ದೇವಿಕೆರೆ, ಶೋಭಾ ನಾಯ್ಕ್, ಶ್ರೀನಿವಾಸ ನಾಯ್ಕ್, ನಾರಾಯಣ ನಾಯ್ಕ್, ಆರ್ಜಿ ನಾಯ್ಕ್ ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.